ಜೆಸಿಸಿ ಶ್ರೀನಿವಾಸಪುರ ಪುನೀತ್ ರಾಜ್ಕುಮಾರ್ ಕ್ರಿಕೆಟ್ ಟೂರ್ನಮೆಂಟ್ 2026 ವಿನ್ನರ್ ಚಿಂತಾಮಣಿ ಟೀಮ್ 2,22,000 ಚೆಕ್ ಬಹುಮಾನ ವಿತರಣೆ ಮತ್ತು ಎರಡನೇ ಬಹುಮಾನ ಗೌನಪಲ್ಲಿ ಟೀಮ್ ರನ್ನರ್ ಅಪ್ 1,11,000 ಚೆಕ್ ಬಹುಮಾನ ವಿತರಣೆ ಫೈನಲ್ ಕಪ್ ವಿಜೇತರು ಜೆಸಿಸಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಪುನೀತ್ ರಾಜ್ಕುಮಾರ್ ಸವಿನೆನಪು ಕ್ರೀಡಾಂಗಣದಲ್ಲಿ ಅದ್ದೂರಿ ವಿಜಯೋತ್ಸವ ಸಂಭ್ರಮ ಆಚರಣೆ ಮೆರುಗು ಸಮಸ್ತ ಜನತೆ ಸಂತೋಷ ವ್ಯಕ್ತಪಡಿಸಿದರು. ನೇತಾಜಿ ಕ್ರಿಕೆಟರ್ಸ್ ಗೋನ್ಪಲ್ಲಿ ನಮ್ದು ಜೆಸಿಸಿ ಟೂರ್ನಮೆಂಟ್ ಶ್ರೀನಿವಾಸಪುರದಲ್ಲಿ ರನ್ನರ್ಸ್ ಆಗಿದ್ದೀವಿ. ಕ್ಯಾಶ್ ಪ್ರೈಸ್ 1 ಲಕ್ಷ. ಎಲ್ಲ ಪ್ಲೇಯರ್ಸ್ ಚೆನ್ನಾಗಿ ಆಡಿದ್ದಾರೆ, ಎಲ್ಲರಿಗೂ ಕಂಗ್ರಾಟ್ಸ್. ಈ ದಿನ ಈ ಶ್ರೀನಿವಾಸ ಹೋಟೆಲ್ನಲ್ಲಿ ತಾವು ಗೋನ್ಪಲ್ಲಿಂದ 3 ದಿನಗಳ ಒಂದು ಮಾಡಿದಿರಲ್ಲ, ಈ ದಿನ ಒಂದು ಹಬ್ಬದ ಸಮಯ 2ನೇ ಪ್ರೈಸ್ ತಗೊಂಡಿದಾರಲ್ಲ, ನಿಮ್ಮ ಇಡೀ ಸಮಸ್ತ ಜನತೆಗೆ, ಗೋನ್ಪಲ್ಲಿ ಜನತೆಗೆ, ಈ ಶ್ರೀನಿವಾಸ ಪಟ್ಟಣ ಜನತೆಗೆ ಶುಭ ಹಾರೈಸುತ್ತಾ ಯಾವ ರೀತಿ ಸಂತೋಷ ವ್ಯಕ್ತಪಡಿಸ್ತಾರೆ? ಯಾವ ರೀತಿ ಅಂದ್ರೆ ನಾವು ಎಲ್ಲರೂ ಪ್ರತಿಯೊಬ್ಬ ಪ್ಲೇಯರು ನಮ್ ಗೋನ್ಪಲ್ಲಿ ಅಂದ್ರೆ ಗೋನ್ಪಲ್ಲಿ ಅವ್ರು ಮಾತ್ರ ಅಲ್ಲ, ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ, ನಮ್ ಟೀಮ್ ಆಡಿದ್ದಾರೆ. ಎಲ್ಲ ಅವ್ರವ್ರ ಊರಲ್ಲಿ ಎಲ್ಲರೂ ಒಳ್ಳೆ ಪ್ಲೇಯರ್ಸೇ, ಬೇರೆ ಬೇರೆ ಊರೆಲ್ಲ ಬಂದು ಆಡಿದ್ದಾರೆ, ನಮ್ ಟೀಮ್ ಆಡಿದ್ದಾರೆ. ಫಸ್ಟ್ ಆಫ್ ಆಲ್ ನನ್ನ ಪ್ಲೇಯರ್ಸ್ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ನೇತಾಜಿ ಒಂದು ಟೀಮ್ ಇಂದ ಎಲ್ಲರಿಗೂ ಶುಭಾಶಯ. ಶುಭಾಶಯ ಕೊಡ್ತೀನಿ. ಇದೇ ನಮ್ಮ ಜೆಸಿಸಿ ಟೂರ್ನಮೆಂಟ್ 2026 ಆರ್ಗನೈಸ್ ಮಾಡಿ ಒಳ್ಳೆ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ. ನಾವು SM ಟ್ರಾವೆಲ್ಸ್ ಕಡೆಯಿಂದ ವಿನ್ನರ್ಸ್ ಆಗಿದ್ದಾರೆ. ನೇತಾಜಿ ಗೋಲ್ನಪಲ್ಲಿ ಅವರು ರನ್ನರ್ಸ್ ಆಗಿದ್ದಾರೆ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಟೂರ್ನಮೆಂಟ್. ನಮ್ಮ ಓನರ್ ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇಂದ ವಿನ್ ಆಗಿದೀವಿ. ರನ್ನರ್ಸ್ ಕೋಲಾರ ಡಿಸ್ಟಿಕ್ ಅವರಾಗಿದ್ದಾರೆ. ಚೆನ್ನಾಗಿ ಆಡಿದ್ದಾರೆ ನಮ್ಮ ಬಾಯ್ಸ್ ಎಲ್ಲ. ಥ್ಯಾಂಕ್ ಯು. ನಮ್ಮ ಓನರ್ ಒಂದು ಮಾತು, ಈ ಶ್ರೀನಿವಾಸ ಪ್ರಸಿದ್ಧ ಮಾವಿನ ನಗರ ಈ ದಿನ 3 ದಿನಗಳ ಒಂದು ಈ ದಿನ ಕೊನೆ ಈ ಒಂದು ಸಂಭ್ರಮ ಮೊದಲನೇ ಒಂದು ನೀವು ಗೆದ್ದಿದ್ರಲ್ಲ, ಈ ಸಮಸ್ತ ಜನತೆಗೆ ಈ ಒಂದು ಎಲ್ಲಾ ಒಂದು ಟೀಮ್ ಇವರಿಗೆ ಯಾವ ರೀತಿ ಖುಷಿ ಅನಿಸ್ತಾ ಇದೆ? ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಟೂರ್ನಮೆಂಟ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಮಾವಿನ ನಗರ ಅಂದ್ರೆ ಈಗ ಟೋಟಲ್ ಸ್ಟೇಟ್ ಲೆವೆಲ್ ಗಿಂತ ಚೆನ್ನಾಗಿ ಮಾಡಿದ್ದಾರೆ ಟೂರ್ನಮೆಂಟ್. ಅದ್ರಲ್ಲಂತೂ ನೆಕ್ಸ್ಟ್ ಮಾತೇ ಇಲ್ಲ. ಮತ್ತೆ ಊಟ ಎಲ್ಲ ಟೋಟಲ್ ಎಲ್ಲ ಆರ್ಗನೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. No, we want to bat first. ಚೇಸಿಂಗ್ ಓಕೆ, ಚೇಸಿಂಗ್ ಅಂತ ಹೇಳ್ತಾ ಇದ್ರೆ ಸರ್, ಎಷ್ಟು ಟೋಟಲ್ ಡಿಫೆಂಡ್ ಮಾಡ್ತೀರಾ? ತುಂಬಾ ಸ್ಟ್ರಾಂಗ್ ಇದೆ ಟೀಮು. ಸ್ಟ್ರಾಂಗ್ ಇದೆ. ಆಡಿದ್ರು ನಮ್ಮ ಟೀಮೇ, ನಮ್ಮ ಹುಡುಗರು ಆಡ್ತಾ ಇರೋದು. ಆದಷ್ಟು ಟ್ರೈ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಟೂರ್ನಮೆಂಟ್ ಫೈನಲ್ ಅಂತ ಬಂದಿದೆ. ಫೈನಲ್ ಅಲ್ಲಿ ನಮ್ಮ ಲೋಕಲ್ ಟೀಮ್ ಆದ ಗೋನ್ಪಲ್ಲಿ ಮತ್ತು ನಮ್ಮ ಹುಡುಗ ಮಧು ಓನರ್ಶಿಪ್ ಇರುವಂತ ಟೀಮ್ ಫ್ರೆಂಡ್ಸ್ ಚಿಂತಾಮಣಿ 2 ಫೈನಲ್ ಬಂದಿದೆ. ಯಾವ್ದು ಗೊತ್ತಿರೋ ಒಂದೇ, ನಮ್ಮ ಗೋನ್ಪಲ್ಲಿ ಗೆದ್ರೆ ಶ್ರೀನಿವಾಸಪುರ ಗೆದ್ದಂಗೆ, ಚಿಂತಾಮಣಿ ಗೆದ್ರೆ ನಮ್ಮ ಓನರ್ ಮಧು ಗೆದ್ದಂಗೆ, ಶುಭ ಕೊಡ್ತಾ ಇದ್ವಿ. ಮತ್ತೆ ನಮ್ಮ ನ್ಯಾಯ ಮಾಡ್ಬೇಕು. ಇಲ್ಲಿ ಜಾಮಕಾಯಿ ವೆಂಕಟೇಶ್ ಅವಾಗ ಗೋನ್ಪಲ್ಲಿ ಟೀಮ್ಗೆ 6,500 ರೂಪಾಯಿ ಅಂತ ಅನೌನ್ಸ್ ಮಾಡಿ
ಕೊಟ್ಟಿಲ್ಲ. ಇದನ್ನ ನ್ಯಾಯ ಒದಗಿಸ್ಕೊಡ. ಒಂದು ಕ್ಷೇತ್ರಗಳಲ್ಲಿ ಈ ಒಂದು ದೊಡ್ಡ ಮಟ್ಟದ ಒಂದು ಕ್ರೀಡಾ ಯೋಜನೆ ಬಹಳ ಕಷ್ಟ ಕೆಲಸ. ಇದು ಸಾಧ್ಯ ಮಾಡಲೇಬೇಕಂತೇಳಿ ಏನು ತಂಡದ ಎಲ್ಲ ಸದಸ್ಯರು ಇವತ್ತು ಸಹ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಕಳೆದ 2 ದಿನದಿಂದ ನಡೆದಿದೆ. ಇವತ್ತು ಕೊನೆ ದಿನ ಅನ್ಕೊಳ್ತೀನಿ. ಈ ದಿನ ಇವತ್ತು ಸಹ ಸೆಮಿಫೈನಲ್ ನಡೀತಾ ಇದೆ. ಅಂತಿಮ ಪಂದ್ಯ ಇನ್ನೂ 2-3 ಗಂಟೆ ತಡ ಆಗ್ಬೋದು ಅಂತ ಕಾಣ್ತದೆ. ಇಂಥ ಸಂದರ್ಭದಲ್ಲಿ ಪಂದ್ಯ ವೀಕ್ಷಣೆ ಮಾಡಿ
ನಮ್ಮಗಳು ಕೂಡ ಬ್ಯಾಟ್ ಟು ಬಾಲ್ ಹಿಡಿಯೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಂಡದ ಜೊತೆಗೆ ಇವತ್ತು ದಿವಸ ವೇದಿಕೆಯಲ್ಲಿ ಈ ಭಾಗದ ಮುಖಂಡರು ಅಂತ ಗೌರವಾಂತ ಬಿ ಶಿವರೆಡ್ಡನವರು, ಹಾಗೆ ಮತ್ತೊಬ್ಬ ಮುಖಂಡರಾದಂತ ಕೃಷ್ಣರೆಡ್ಡನವರು, ಪ್ರಸನ್ನಣ್ಣವರು, ರಾಮಚಂದ್ರಣ್ಣವರು, ಶ್ರೀರಣ್ಣವರು, ಆನಂದಣ್ಣವರು, ಜೊತೆಗೆ ನಮ್ಮ ವಿಶೇಷ ಸರ್ವಣ್ಣವರು, ಮಂಜಣ್ಣವರು, ಉದಯವಾಡ ಗೌರವರು, ನಮ್ಮ ಕಲ್ಯಾಣವರು, ಗೋಪಾಲಣ್ಣವರು, ಆದಿಯಾಗಿ ಎಲ್ಲ ಗೌರವಾಂತ ಕೃಷ್ಣರೆಡ್ಡನವರು, ಆದಿಯಾಗಿ ಎಲ್ಲ ಗೌರವಾಂತ ಮುಖಂಡರು, ನನ್ನ ಪ್ರೀತಿಯ ಕ್ರೀಡಾಪಟುಗಳು, ಜೊತೆಯಾಗಿ ಕ್ರೀಡಾಭಿಮಾನಿಗಳು, ನನ್ನ ರೈತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಶುಭ ಕೊಡ್ತಾ, ಕ್ರೀಡೆ ಅಂತಕ್ಕಂಥದ್ದು ಕೇವಲ ಒಂದು ಆಟ ಜೊತೆಗೆ ದೇಹದ ಸದೃಢತೆಗೆ ಅತ್ಯುತ್ತಮವಾದ ಒಂದು ವೇದಿಕೆ ಎಂದು ನಾನು ಹೇಳಿ ಬಯಸ್ತೇನೆ. ಈ ಆಟ ಕೇವಲ ಶ್ರೀಮಂತರು ಮತ್ತು ಉಳ್ಳವರ ಒಂದು ಕ್ರೀಡೆ ಆಗಿತ್ತು. ಇವತ್ತು ದಿವಸ ಪ್ರತಿಯೊಬ್ಬರಿಗೂ ಆಟ ಆಡ್ಲಿಕ್ಕೆ ಅವಕಾಶ, ವಿಶೇಷವಾಗಿ ಈ ಒಂದು ಗಡಿ ಭಾಗ ಗ್ರಾಮೀಣ ಭಾಗದಲ್ಲಿ ಇಷ್ಟು ದೊಡ್ಡ ಮಾಡಿದ ಒಂದು ಯೋಜನೆ ಮಾಡ್ತಕ್ಕಂಥದ್ದು ನಮಗಂತೂ ಬಹಳ ಖುಷಿ, ಸಂತೋಷ. ಈ ಒಂದು ಕ್ರೀಡೆಯಲ್ಲಿ ತಾವೆಲ್ಲ ಎಲ್ಲವನ್ನು ಅವಿಭಜಿತ ಜಿಲ್ಲೆ ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬಂದು ಭಾಗವಹಿಸಿದೆ. ಸಮಯದ ಸೋದರ ಗುಂಪುಗಳು ಬೇಡ, ಮುಂದೆ ಅವಕಾಶಗಳು ಬೇಕಾದಷ್ಟು ಬರ್ತಾ ಇರ್ತವೆ. ಅದರ ಮೂಲಕ ಇನ್ನಷ್ಟು ನೀವು ಮತ್ತಷ್ಟು ನೀವು ತಯಾರಾಗಿ ಆಟ ಆಡಲಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಬಂದಂತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಆತ್ಮಹತ್ಯೆ ಗೌರವವನ್ನು ಸಲ್ಲಿಸ್ತಾ ಶ್ರೀನಿವಾಸಪುರ ತಾಲೂಕಲ್ಲಿ ಪ್ರಥಮ ಬಾರಿಗೆ 3 ದಿನಗಳ ಹೊನಲು ಬೆಳಕಿನ ಪಂದ್ಯಾವಳಿಗಳು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ದಿವಸ ಆಯೋಜನೆ ಮಾಡಿ ಇವತ್ತು ದಿವಸ ನಮ್ಗೆಲ್ಲರೂ ಕೂಡ ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಿಸಿ ಆಡಕ್ಕೂ ಅವಕಾಶ ಮಾಡಿಕೊಟ್ಟಂತ ಜೆಸಿಸಿ ತಂಡಕ್ಕೆ ಮೊದಲನೇದಾಗಿ ನಾನು ಅಭಿನಂದನೆ ಧನ್ಯವಾದ ತಿಳಿಸಿದ್ದೇನೆ. ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಏನು ಅಂತಿಮ ಪಂದ್ಯಗಳಲ್ಲಿ ತಾವು ಗೆಲುವು ಸಾಧಿಸ್ತಾರೆ, ಅವರು ಕೂಡ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಈ ಆಟ ಕೇವಲ ಕ್ರಿಕೆಟ್ ಇರ್ತಲ್ಲ, ಮುಂದೆ ಬರೋದು ನನ್ನ ಜೆಸಿಸಿ ತಂಡ ಕೇಳಿ ಬಯಸ್ತೇನೆ. ಕಬಡ್ಡಿ, ಏನು ಥ್ರೋಬಾಲು, ವಾಲಿಬಾಲು, ಹಾಗೆ ಏನು ನಮ್ಮ ಇನ್ನಿತರ ಕ್ರೀಡೆಗಳಿರ್ತಾವೆ ಅವರು ಕೂಡ ಆಟ ಆಡುವಂಥದ್ದಾಗಲಿ. ಜೊತೆಗೆ ನನ್ನ ರೈತ ಮಿತ್ರರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯುವಂಥದ್ದಾಗಲಿ ಅಂತ ಸಂದರ್ಭದಲ್ಲಿ ಶುಭ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಕ್ರೀಡೆಗೆ ವೀಕ್ಷಣೆ ಮಾಡಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಂಡಂತ ಜೆಸಿಸಿ ತಂಡದ ಎಲ್ಲ ನನ್ನ ಸದಸ್ಯರು, ವಿಶೇಷವಾಗಿ ಎಲ್ಲ ಮುಖಂಡರು ಮತ್ತು ಕ್ರೀಡಾಭಿಮಾನಿಗಳು ನಾನು ಧನ್ಯವಾದ ತಿಳಿಸಿ ಅನುಭವಿಸುವಾಗಿ ಜೈ ಹಿಂದ್, ಜೈ ಭಾರತ. ಮಾಡ್ತಿರುವ ನಮ್ಮೆಲ್ಲರ S7 ಸಮೀರ್ಗೆ ನಿಮ್ಮೆಲ್ಲ ದೊಡ್ಡ ಚಪ್ಪಾಳೆ ಅಭಿನಂದನೆ. ಅದು ಒಳ್ಳೆಯದಾಗಿ. ಹಾಗೆ ಅಂಪೈರ್ ಕೂಡ ಇದು ಡಿಸಿಷನ್ ಕೊಡ್ತಾ ಬಹಳ ಕಷ್ಟದ ಕೆಲಸ. ಅದು ನೃತ್ಯದೊಂದಿಗೆ ಅಂಪೈರ್ ಇದಂತೂ ಇದು ನಿಮ್ಮ ಈ ಮುಗುಳ್ನಾಗೆ ಬಹಳ ಹಸನ್ಮುಖಿ. ನಿಮಗೆ ಕ್ರೀಡಾಪಟುಗಳಿಗೆ ಸ್ಫೂರ್ತಿ, ನಿಮ್ಮ ಪ್ರಯತ್ನ ಹಾಗೆ ಇಲ್ಲ ಅಂತ ಹೇಳಿ ಆಶಿಸ್ತೇನೆ. ಎಲ್ಲರಿಗೂ ಶುಭವಾಗಿ. ಕ್ಷಮಿಸಿ, ಆವಾಗಲೇ ಬೇಕಂದ್ರೂ ಕೂಡ ನಾವು ಇದ್ದೇವೆ, ಯಾವುದಕ್ಕೂ ಹೆದರ್ಬೇಕಾಗಿಲ್ಲ. ನಿಮ್ಮ ಹಿಂದೆ ನಾವು ಇದ್ದೇವೆ, ನೀವು ಯಾರು ಕೂಡ ಹೆದರ್ಬೇಕಾಗಿಲ್ಲ. ನನಗೆ ಗೊತ್ತಿಲ್ಲ ಈ ತರ ಇರುತ್ತೆ ಅಂತೇಳಿ.
ಬೇರೆ ಲೆವೆಲ್ ಅಲ್ಲಿ ನಿಮ್ಗೆ ನಾನು ವ್ಯವಸ್ಥೆ ಕೂಡ ನಾನು ಮಾಡಿಕೊಡ್ತೇನೆ, ಬೇಕಾದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ತುಂಬಾ ಚೆನ್ನಾಗಿದೆ. ನಿಮಗೆ ದೇವರು ಒಳ್ಳೆಯದ ಹಾಗೆ ಮಾಡಲಿ, ಇನ್ನು ಮುಂದೆ ಚೆನ್ನಾಗಿ ಆಗ್ಲಿ ಅಂತ ನಾನು ಹಾರೈಸ್ತ, ಇನ್ನೂ ಕೂಡ ಏನು ಇವತ್ತು ನೀವು ಕಲ್ತಿದ್ದೀರಿ ಈ ಕ್ರಿಕೆಟಿನ ಒಂದು ಸ್ಪೋರ್ಟ್ಸ್, ಇದು ನಮ್ಮ ಶಾಲೆಗಳಲ್ಲಿ, ನಮ್ಮ ಕ್ಷೇತ್ರದ ಅತ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ನೀವು ಪ್ರತಿಯೊಬ್ಬರು ಕೂಡ ಹೋಗಿ ನಿಮಗೆ ಸಮಯ ಸಿಕ್ಕಿದಾಗ ಅವರಿಗೆ ಒಂದು ಕ್ಲಾಸ್ ಅನ್ನ ತೆಗೆದುಕೊಂಡು ನೀವು ಆ ಹುಡುಗರಿಗೆ ಒಂದು ಟ್ರೈನಿಂಗ್ ಕೊಡಬೇಕು ಅಂತೇಳಿ ನಾನು ನಿಮ್ಮೆಲ್ಲರ ಸದಸ್ಯರಲ್ಲಿ ನಾನು ಮನವಿ ಮಾಡಿ, ಇಷ್ಟೊಂದು ಅದ್ದೂರಿಯಾಗಿ ಈ ಕಾರ್ಯಕ್ರಮ ಇದೆ ಅಂತಂದ್ರೆ ಇದಕ್ಕೆ ಕಾರಣ ನಮ್ಮ JCC ಏನು ಇವತ್ತು ಹುಡುಗರಿದ್ದಾರೆ, ತುಂಬಾ ಅಚ್ಚುಕಟ್ಟಾಗಿ ನಿಜವಾಗ್ಲೂ ಮಾಡಿದ್ದಾರೆ. ನಮ್ಮ ಒಂದು ಗಡಿನಾಡಿನ ಈ ಪ್ರದೇಶಗಳಲ್ಲಿ ನಾನು ಎಲ್ಲೂ ಕೂಡ ಇಂಥ ಒಂದು ಅಚ್ಚುಕಟ್ಟಾದ ಒಂದು ಗ್ರೌಂಡ್ ಅನ್ನ ನಾನು ನೋಡ್ಲಿಲ್ಲ. ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಈ ರೀತಿ ಇರುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನಾನು ಎಲ್ಲೋ ಒಂದು ಸುಮ್ಮನೆ ಆಡ್ತಾ ಇದ್ರೆ ಏನೋ ಕೆರೆಗಳಲ್ಲಿ ಅಲ್ಲಿ ಇಲ್ಲಿ ಆಡ್ತಾ ಇರ್ತಾರೆ ಅಂತ ನಾನು ತಿಳ್ಕೊಂಡೆ. ಆದ್ರೆ ಈ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದೆ. ಇವತ್ತು ನಾನು ನೋಡ್ತಾ ಇದ್ರೆ ನ್ಯಾಷನಲ್ ಲೆವೆಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವತ್ತು ಇಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಕೂಡ ನಾನು ಇದೇ ರೀತಿ ಇನ್ನೂ ಕೂಡ ಹೆಚ್ಚೆಚ್ಚಿಗೆ ಪ್ರಯತ್ನಗಳಿಂದ, ಇವತ್ತಿನ ಟೆಕ್ನಾಲಜಿಗಳಿಂದ ಇವತ್ತು ನೋಡ್ತಾ ಇದ್ರೆ ಎಲ್ಲ ಅದೇ ರೀತಿ ಇದೆ, ಲೈವ್ ಅಲ್ಲಿ ಓಡ್ತಾ ಇದೆ. ಇನ್ನು ಮುಂದೆ ಇನ್ನೂ ಕೂಡ ಚೆನ್ನಾಗಿ ವ್ಯವಸ್ಥೆಗಳನ್ನ ಮಾಡಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಏನು ಇಂಟರ್ನ್ಯಾಷನಲ್ ಅಲ್ಲಿ ಮತ್ತೆ ನ್ಯಾಷನಲ್ ಅಲ್ಲಿ, ಸ್ಟೇಟ್ ಅಲ್ಲಿ ಇವತ್ತು ಆಡ್ತಾ ಇರುವಂತವರು ನಮ್ಮ ರೀತಿನೇ ಇದೇ ರೀತಿ ಹಾಡ್ತಾ ಗಲ್ಲಿಗಳಲ್ಲಿ, ಬೀದಿಗಳಲ್ಲಿ ಎಲ್ಲ ಹಾಡ್ತಾ ಇವತ್ತು ಅವರೆಲ್ಲ ಕೂಡ ಆಯ್ಕೆ ಆಗಿದ್ದಾರೆ. ತೆಂಡೂಲ್ಕರ್ ಆಗಿರ್ಬೋದು, ದ್ರಾವಿಡ ಆಗಿರ್ಬೋದು, ಗಂಗೂಲಿ ಆಗಿರ್ಬೋದು, ಧೋನಿ ಆಗಿರ್ಬೋದು, ಸುಮಾರು ಎಲ್ಲ ಕೂಡ ನಮ್ಮ ದೇಶದಲ್ಲಿ ಅಲ್ಲ ಪ್ರಪಂಚಾದ್ಯಂತ ಕ್ರಿಕೆಟ್ಗೆ ಇರುವಂತಹ ಕ್ರೇಜಿ. ಎಲ್ಲರೂ ಕೂಡ ಗಲ್ಲಿಗಳಲ್ಲಿಂದ ಹಾಡಿ, ಹಳ್ಳಿನಲ್ಲಿ ಹುಟ್ಟಿ, ಗಲ್ಲಿಗಳಲ್ಲಿ, ಕೆರೆಗಳಲ್ಲಿ ಹಾಡಿ ಬೆಳೆದು ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿ ಇವತ್ತು ಹೆಸರು ಜನ ಮಹಾಶಯರು ಮತ್ತು ಕ್ರೀಡಾಪಟುಗಳು ಇವತ್ತು ವೇದಿಕೆ ಮೇಲೆ ಇರುವಂತ ನಮ್ಮ ಶ್ರೀನಾಥನ್ ಅವರೇ ಮತ್ತು ರಘು ಅವರೇ, ಶ್ರೀನಿವಾಸ್ ಅವರೇ, ಮಂಜುನಾಥ್ ಅವರೇ, ನಮ್ಮ ಶಿಕ್ಷಕ ವರ್ಗದ ಮಂಜುನಾಥ್ ಅವರೇ, ಗೌಡ್ರೆ, ಉದಯವಾಣಿ ಗೌಡ್ರೆ ಇವ್ರೆ, ಮತ್ತೆ ಗೌಡ್ರೆ ರೈತರು ಪ್ರಸನ್ನ ಅವರೇ, ಮತ್ತೆ ಆನಂದ್ ಅವರೇ, ನಮ್ಮ ಕಸಬಾ ರಾಮಚಂದ್ರ ಗೌಡ್ರೆ, ಕೃಷ್ಣಾರೆಡ್ಡಿ ಅವರೇ, ಶ್ರೀನಿವಾಸ್ ಅವರೇ ಮತ್ತು ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ಒಳ್ಳೆ ಡ್ಯಾನ್ಸರ್ ಇದೆಯಾ? ತುಂಬಾ ಚೆನ್ನಾಗಿದೆ ನಿಮ್ಮದು. ಸಿದ್ದರಾಮಯ್ಯನಾ?
ಎಲ್ಲ ಚಿಂತಾ ನಾವು ಇಲ್ಲಿ ಇವತ್ತು ಈ ಸ್ಟೇಡಿಯಂ ಬಂದಿದೀವಿ ಅಂದ್ರೆ ಇವತ್ತು ಇಂಟರ್ನ್ಯಾಷನಲ್ ಕ್ರಿಕೆಟ್ ನೋಡೋ ತರ ಫೀಲ್ ಆಗಿದೆ ಈ ಸ್ಟೇಡಿಯಂ ಬಂದ್ಮೇಲೆ ಅಂತ. ಅದು ನಿಜವಾಗ್ಲೂ ನನಗೂ ಅದೇ ತರ ಫೀಲ್ ಆಗಿದೆ. ನಾನು ಕ್ರಿಕೆಟ್ ಅಂದ್ರೆ ನನಗೆ ತುಂಬಾ ಇಷ್ಟ. ಮೊದಲಿನ ಕ್ರಿಕೆಟ್ ನೋಡ್ತಾ ಇದ್ದೆ. ಆದ್ರೆ ಇಂಥ ಮ್ಯಾಚ್ ನೋಡಕ್ಕೂ ನಮಗೂ ಒಂದು ಅದೃಷ್ಟ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು. ಸೊ ಇಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇಂಥ ಅದ್ಭುತವಾದ ಸ್ಟೇಡಿಯಂ ಅಲ್ಲಿ ಮೊದಲು ಬೆಳಕಿನ ಕ್ರಿಕೆಟ್ ಮ್ಯಾಚ್ ಅನ್ನು ನಡೆಸ್ತಾ ಇರ್ತಕ್ಕಂಥ ನಮ್ಮ JCC ತಂಡ ಇನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ನಡೆಸಲಿ ಅಂತ ನಾನು ನನ್ನ ಕಡೆಯಿಂದ ವಿಶಸ್ ಕೊಡ್ತಾ ಇದ್ದೀನಿ. ಸೊ ನನಗೆ ಈ ಅವಕಾಶ ಕೊಟ್ಟ ಸ್ಪೋರ್ಟ್ಸ್ ನ ಸಮೀರ್ ಅವರು ಮತ್ತು ತಂಡ ನಿರ್ವಹಿಸಿದ್ರೆ ಅವರಿಗೆ ದೊಡ್ಡ ಬಡ ಚಪ್ಪಾಳೆ ಅವರಿಗೆ ಗೌರವ ನಮಸ್ಕಾರ ತಿಳಿಸೋಣ. ಬರೀ ಸಮೀರ್ ಅವರು ಇದು ಬಹಳ ಕಷ್ಟದ ಕೆಲಸ, ಇದು ಅಂತ ಸುಲಭವಾದಂಥದ್ದು. ಥರ್ಡ್ ಪಾಯಿಂಟ್ ಕೂಡ ಕೊಡ್ತಕ್ಕಂಥದ್ದು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಈ ಒಂದು ನೇರ ಪ್ರಸಾರನ ಗ್ರಾಮೀಣ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅದು ಶ್ರೀನಿವಾಸಪುರದಂತ ಒಂದು ಈ ತಾಲೂಕು ಮಟ್ಟದಲ್ಲಿ ಬೇಕಾದ್ರೂ ಸರಿ ದಯವಿಟ್ಟು ನಿಮಗೆ ಕಲಿತ ವಿದ್ಯೆಯನ್ನ ನೀವು ಪ್ರತಿಯೊಬ್ಬರಿಗೂ ಕೂಡ 10 ಜನಕ್ಕೆ ನೀವು ಕಳಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಆದ್ಮೇಲೆ ನನಗೂ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಎಷ್ಟೊಂದು ನನಗೂ ಕೂಡ ಒಂದು ಗೌರವ ಮಾತಾಡ್ಲಿಕ್ಕೆ ಒಂದು ಅವಕಾಶ ಎಲ್ಲ ಕೊಟ್ಟಿದ್ದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಬಲೋ ಭಾರತ್ ಮಾತಾ ಕಿ. ಜೋರಾಗಿ ಹೇಳಿ ದಯವಿಟ್ಟು, ಜೈ ಬಲೋ ಭಾರತ್ ಮಾತಾ ಕಿ ಕೂಡ ಹಾಕಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಎರಡು ಜಿಲ್ಲೆಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಗಡಿ ಜಿಲ್ಲೆಗಳು ಸೇರಿ ಹಾಡ್ತಾ ಇದ್ದೀರಿ. ನೀವೆಲ್ಲ ಕೂಡ ಇಂಥ ಆಟದಿಂದ ಪ್ರೇರಣೆ ಪಡೆದು ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕು ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಕೂಡ ನಾನು ಹಾರೈಸ್ತಾ ಇದ್ದೇನೆ. इसके बाद ಪಂದ್ಯ ಡಿಸೆಂಬರ್ ಪಂದ್ಯ, ಇದು ಬಾರ್ಡರ್ ಮಡಿ ಪಂದ್ಯ. ಗೆದ್ದ ತಂಡ ಮುಂದಿನ ಸುತ್ತಿನ ಟಿಕೆಟ್ ಅನ್ನು ಪಡ್ಕೊಂಡ್ರೆ ಸೋಲುವಂತ ಬಹುತೇಕವಾಗಿ ಟೂರ್ನಮೆಂಟ್ ಇಂದ ಹೊರನಡಿಬೇಕಾಗುತ್ತೆ. ನೆಕ್ಸ್ಟ್ ಪಂದ್ಯವಾಗಿದ್ದರೂ ಕೂಡ ನಿರ್ಣಾಯಕ ಪಂದ್ಯವನ್ನೇ ಆಡ್ತಾ ಇದ್ದಾರೆ ಇಲ್ಲಿ. ಈ ಟೂರ್ನಿಗೆ ಆಗಮಿಸಲಿದ್ದಾರೆ. ಅವರಿಗೆ JCC ವತಿಯಿಂದ ತುಂಬಾ ಸುಸ್ವಾಗತ. ಟೂರ್ನಿಗೆ ಶುಭ ಕೋರಿದ್ದಾರೆ. ಸ್ವಲ್ಪ
ಹಾಗೆ ಮತ್ತೊಬ್ಬ ಅತಿಥಿ ಗಣ್ಯರು ಶ್ರೀಯುತ ಶ್ರೀನಿವಾಸ್ ಸರ್ಕಲ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ನಾವು ಸಂಸ್ಥಾಪಕರಾಗಿ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತವನ್ನು ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಧನ್ಯವಾದಗಳನ್ನು ತಿಳಿಸ್ತೇವೆ. ಇಲ್ಲಿ ನೋಡಿ ಈ ಕಡೆ ನೋಡಿ. ಅಂದಿನಿಂದ ಇಂದಿನವರೆಗೂ ಸಹ ಈ ತಂಡ ಸಂಪೂರ್ಣ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಕ್ರೀಡಾ ಪ್ರೋತ್ಸಾಹದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಘ ಇದು. ಥ್ಯಾಂಕ್ ಯು ಅಫ್ಸಲ್ ಅವರೇ. ಪವರ್ ಪ್ರಯತ್ನ ಪೂರೈಕೆಯೂ ಕೂಡ ಫೈನಲ್ ಪಂದ್ಯದಲ್ಲಿ ಪ್ರಮೋದನ ಆರ್ಭಟ 14 ಚುಕ್ಕೆಗಳಲ್ಲಿ 28. ಊಟ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಜೆಸಿಸಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನಾಗಿರೋ ನಮ್ಮ ಟೀಮು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ನಮ್ಮ ಟೀಮೇ ಜೆಸಿಸಿ. ರೂಪಾಯಿಗಳು ಗೊತ್ತಾಗಿದೆ. 83ಕ್ಕೆ 3 ಟಾಪ್ ಸ್ಕೋರರ್ ಪ್ರಮೋದ 34. ಗೊತ್ತಾಗಿದೆ. 83ಕ್ಕೆ 3 ಟಾಪ್ ಸ್ಕೋರರ್ ಪ್ರಮೋದ 34. ಹಲೋ